RRB ಸೆಕ್ಷನ್ ಕಂಟ್ರೋಲರ್ ಕೀ ಆನ್ಸರ್ನ ಯಾವ ಥರ ಚೆಕ್ ಮಾಡೋದು ಮತ್ತು ಸ್ಕೋರ್ ಕಾರ್ಡ್ನ ಯಾವ ಥರ ನೋಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಗೂಗಲ್ನಲ್ಲಿ ಸರ್ಕಾರಿ ರಿಸಲ್ಟ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಮೊದಲನೇ ಆಪ್ಷನ್ ಬರುತ್ತೆ ಸರ್ಕಾರಿ ರಿಸಲ್ಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸರ್ಕಾರಿ ರಿಸಲ್ಟ್ಸ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ಕೆಳಗಡೆ ತೊಗೊಳ್ಳಿ, ರಿಸಲ್ಟ್ಸ್ ಅಂತ ಇರುತ್ತೆ. ಅಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ, RRB ಸೆಕ್ಷನ್ ಕಂಟ್ರೋಲರ್ ಕೀ ಆನ್ಸರ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆ ತೊಗೊಳ್ಳಿ. ಕೆಳಗಡೆ ಇಲ್ಲಿದೆ ನೋಡಿ ಡೌನ್ಲೋಡ್ ಆನ್ಸರ್ ಕೀ ಅಂತ, ಮತ್ತು ಪಕ್ಕದಲ್ಲಿ ಕ್ಲಿಕ್ ಹೇರ್ ಅಂತ ಇದೆ ನೋಡಿ, ಆ ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಥರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತು ಕ್ಯಾಪ್ಚಾನ ಎಂಟರ್ ಮಾಡಿ ಕೆಳಗಡೆ ಲಾಗಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ಒಂದು ಸಾರಿ ನೋಡ್ಕೊಳ್ಳಿ. ಹಾಗೆ ಬಲಗಡೆ ಆಲ್ ಅಂತ ಆಪ್ಷನ್ ಇದೆ ನೋಡಿ, ಆ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಬರುತ್ತೆ. ಆ ಪ್ಯಾರಾಗ್ರಾಫ್ನಲ್ಲಿ ಕ್ಲಿಕ್ ಹೇರ್ ಅಂತ ಇರುತ್ತೆ ನೋಡಿ, ಆ ಹೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸಣ್ಣದಾಗಿರುತ್ತೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆನ್ಸರ್ ಕೀ ಶೋ ಆಗುತ್ತೆ, ನಿಮ್ಮ ಡೀಟೇಲ್ಸು ಫೋಟೋಸು ಎಲ್ಲ ಶೋ ಆಗುತ್ತೆ. ಒಂದು ಸಾರಿ ಆನ್ಸರ್ ಕೀಯನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿದ ನಂತರ ಇಲ್ಲಿ ಬಲಗಡೆ ಇದೆ ನೋಡಿ, ಮೂರು ಡಾಟ್ ಕಾಣುತ್ತೆ ನೋಡಿ ಬಲಗಡೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಕಾಪಿ ಲಿಂಕ್ ಅಂತ ಬರುತ್ತೆ, ಅಲ್ಲಿ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಇದು ನಿಮ್ಮ URL ಆಗಿರುತ್ತೆ. ಆನ್ಸರ್ಗೆ URL ಕಾಪಿ ಲಿಂಕ್ ಆಯ್ತು. ಈಗ ಆ URLನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಈ ವೆಬ್ಸೈಟನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಡೈರೆಕ್ಟಾಗಿ ಅಲ್ಲಿ ಹೋಗಿ ಹಾಕ್ಬೋದು. URLನ ಹಾಕಿ ಮತ್ತು ಕೆಳಗಡೆ ನಿಮ್ಮ ಕಾಸ್ಟ್ ಹಾಕಿ, ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಕ್ಸಾಮ್ ಬರೆದಿರುವಂಥ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಝೋನ್ಗೆ ಅಪ್ಲೈ ಮಾಡಿರ್ತೀರ ನೋಡಿ, ಆ ಝೋನ್ನ ಹಾಕಿ. ಪಾಸ್ವರ್ಡ್ ಏನೋ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಕೆಳಗಡೆ ಚೆಕ್ ಬಾಕ್ಸ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಕ್ಯಾಲ್ಕುಲೇಟ್ ಆಗುತ್ತೆ ಆನ್ಸರ್ ಎಲ್ಲ. ಡನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ಶೋ ಆಗುತ್ತೆ, ನೋಡ್ಕೋಬಹುದು. ಮತ್ತು ಕೆಳಗಡೆ ನಿಮ್ಮ ರಿಸಲ್ಟ್ ಕೂಡ ಇದೆ, ನಿಮ್ಮ ರಾ ಮಾರ್ಕ್ಸ್ ಎಷ್ಟಿದೆ ಅಂತ ನೋಡ್ಕೋಬೋದು. ಇದೇ ಥರ ಇನ್ಫಾರ್ಮೇಟಿವ್ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.